ಬಡಗಲ್ಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಆಳಲಹಳ್ಳಿ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಎಸ್ಟಿ ಕೋಟೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಡಗಲ್ಪುರ ಇವರ ಸಹಯೋಗದೊಂದಿಗೆ ಹಳ್ಳಿಯ ಜನರಿಗೆ ಸಿಕಲ್ ಸೆಲ್ ಅನಿಮಿಯಾ ತಪಾಸಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಜಯಂತ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲೇಂದ್ರ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮತ್ತು ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶರತ್ ಮಾತನಾಡಿ, ಸಿಕ್ಕಲ್ ಸೆಲ್ ಅನಿಮಿಯಾ ಕಾಯಿಲೆಯನ್ನ ಕುಡುಗೋಲು ಅಥವಾ ಕುಡ್ಲು ಕಾಯಿಲೆ ಅಂತ ಕರೀತಾರೆ. ಈ ಕಾಯಿಲೆಯಲ್ಲಿ ಕೆಂಪು ರಕ್ತ ಕಣಗಳು ಕುಡುಗೋಲು ಆಕಾರಕ್ಕೆ ಪರಿವರ್ತನೆಗೊಂಡು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ಆನುವಂಶಿಕ ಕಾಯಿಲೆಯಾದರೂ ಆರೋಗ್ಯವಂತ ಪೋಷಕರಿಗೆ ಸಿಕ್ಕಲ್ ಸೆಲ್ ಕಾಯಿಲೆ ಇರುವ ಮಕ್ಕಳು ಹುಟ್ಟಬಹುದು. ಪದೇ ಪದೇ ಜ್ವರ, ತೀವ್ರ ಮೂಳೆ ಹಾಗೂ ಹೊಟ್ಟೆ ನೋವು, ಆಗಾಗ ಕಾಮಾಲೆ ರೋಗ, ರಕ್ತಹೀನತೆ, ವಾಸಿಯಾಗದ ಹುಣ್ಣುಗಳು, ಲಕ್ವ ಈ ಲಕ್ಷಣಗಳು ಮಕ್ಕಳಲ್ಲಿ ಕಂಡುಬರುತ್ತೆ. ಮಕ್ಕಳಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಸಂಬಂಧಿಕರಿಗೆ ಸಿಕ್ಕಲ್ ಸೆಲ್ ಕಾಯಿಲೆ ಇದ್ದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಆರೋಗ್ಯ ಸಿಬ್ಬಂದಿಯವರಿಂದ ರಕ್ತ ಪರೀಕ್ಷೆ ಮಾಡಿಸಿ ಪತ್ತೆ ಹಚ್ಚಬಹುದು. ಅಲ್ಲದೆ ಹಳ್ಳಿಗಳಲ್ಲಿ ಮೊದಲು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕು ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು. ಹೆಣ್ಣಿಗೆ 18 ವರ್ಷ ತುಂಬಿದ ನಂತರ ಮದುವೆಯನ್ನ ಮಾಡಬೇಕು. 18ಗಿಂತ ಮುಂಚೆ ಮದುವೆ ಮಾಡಬಾರದು. ಮಾಡಿದರೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಒಳಪಡಿಸಲಾಗುತ್ತದೆ ಅಂತ ತಿಳಿಸಿ ರೋಗ ಲಕ್ಷಣ ಹಾಗೂ ಚಿಕಿತ್ಸೆಯ ಬಗ್ಗೆ ವಿವರಿಸಿದ್ರು. ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ, ಕುರುಡು ರೋಗ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು ಸಿಕಲ್ ಸೆಲ್ ಅನಿಮಿಯಾಗೆ ಮುಖ್ಯಸ್ಥರಾದಂಥ ಡಾಕ್ಟರ್ ಜಯಂತ್ ಅವರು ಬಂದಿರೋದು ನಮಗೆ ತುಂಬ ಸಂತೋಷ. ಪ್ರಾಜೆಕ್ಟ್ ಮಾಡ್ತಾರೆ, ತುಂಬ ಸಂತೋಷ ಆಯಿತು. ಯಾಕಂದರೆ ಆದಿವಾಸಿಗಳಾಗಿ ಇರಬೇಕು ಅಂತ ಏನಿಲ್ಲ, ಅವರು ಮುಖ್ಯವಾಹಿನಿಗೆ ಬರಬೇಕು, ಓದಬೇಕು, ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಪಡೀಬೇಕು. ಬಟ್ ಬೆಳವಣಿಗೆ ಶಿಕ್ಷಣ ಅತಿ ಮುಖ್ಯ. ಶಿಕ್ಷಣವನ್ನು ಕಲಿತಾಗ ನೀವು ಈ ಕುರುಗಳು ರಕ್ತಕಣವನ್ನು ಇನ್ನೂ ಮುಖ್ಯ ಮಾಡೋದಕ್ಕೆ ಮುಖ್ಯ ಕಾರಣ ಆಗ್ತದೆ. ಈ ಕುರುಗಳು ರಕ್ತಕಣದ ಬಗ್ಗೆ ನಾವು ವ್ಯಾಪಕವಾಗಿ ಕಳೆದ 1 ವರ್ಷದಿಂದ ತಾಲೂಕಿನಲ್ಲಿ ಆದಿವಾಸಿಗಳಿಗೆ, ಪರಿಶಿಷ್ಟ ಪಂಗಡದವರಿಗೆ ನಿರಂತರವಾಗಿ ನಾವು ಒಂದು ಸೂಕ್ಷ್ಮವಾಗಿ ಮೈಕ್ರೋ ಪ್ಲಾನ್ ಅನ್ನು ಮಾಡಿ ನಾವು ಪ್ರತಿ ಹಾಡಿಗಳಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಆದಿವಾಸಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿ ಸ್ಕ್ರೀನಿಂಗ್ ಅನ್ನು ಮಾಡಿದ್ವಿ. ನಮ್ಮ ತಾಲೂಕಿನಲ್ಲಿ ಸುಮಾರು 78 ಸರಗೂರು ಮತ್ತು ಶ್ರೀಗೌಡ ತಾಲೂಕಿನಲ್ಲಿ ಕುರುಡು ರಕ್ತಕಣಗಳ ಪತ್ತೆ ಹಚ್ಚಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ. ಆನುವಂಶಿಕ ಅಂದರೆ ಒಬ್ಬರಿಂದ ಪರಿಶಿಷ್ಟ ಪಂಗಡದವರಿಗೆ. ಯಾಕೆ ಅಂದರೆ ನೀವು ಅಲ್ಲಲ್ಲೇ ರಕ್ತ ಮದುವೆಯಾಗುವಂಥದ್ದು ಇದು ಭಾರಿ ಮುಖ್ಯವಾಗ್ತದೆ. ಈ ಕುರುಡು ರಕ್ತಗಳ ಇನ್ನೊಂದು ಯಾವ ರೀತಿ ಬರ್ತದೆ ಅಂದರೆ ಅಲ್ಲಲ್ಲೇ ಮದುವೆ ಆಗುವಂಥದ್ದು. ಹಾಗಾಗಿ ಇದು ಅನುವಂಶವಾಗಿ ಒಬ್ಬರಿಂದ ಒಬ್ಬರಿಗೆ ಅಡಿಯಲ್ಲಿ ಹೆಚ್ಚು ಬರ್ತದೆ. ಈ ಕುರುಡು ರಕ್ತಗಳಲ್ಲಿ ಸಿಕಲ್ ಸೆಲ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಸಿಕಲ್ ಅಂದರೆ ಒಂದು ಕುರುಗೋತ, ಒಂದು ಕುರುಗೋಲು ಯಾವ ರೀತಿ ಇರ್ತದೆ ಆ ರೀತಿ ರಕ್ತಕಣಗಳು ಸುಮಾರು ಓವರ್ ರೌಂಡ್ ಶೇಪಲ್ಲಿ ಇರ್ತದೆ. ಆದಿವಾಸಿಗಳಂತ ಒಂದು ತಾಲೂಕು, ನಾವು 7 ತಾಲೂಕಲ್ಲಿ, ಮೈಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹಳ್ಳಿಗಳಿರುವಂಥದ್ದು, ಅತಿ ಹೆಚ್ಚು ಆದಿವಾಸಿಗಳು ವಾಸ ಮಾಡ್ತಾ ಇರುವಂಥದ್ದು ನಮ್ಮ ಸರಗೂರು ಮತ್ತು ಶ್ರೀಗೌಡ ತಾಲೂಕಲ್ಲಿ. ಹಾಗಾಗಿ ಇದನ್ನ ನಾವು ಪೈಲಟ್ ಪ್ರಾಜೆಕ್ಟ್ ಆಗಿ ಕಳೆದ 1 ವರ್ಷದಿಂದ ನಾವು ಚಾಮರಾಜನಗರ, ಮಡಿಕೇರಿ, ಮೈಸೂರು ಜಿಲ್ಲೆ, ಚಿಕ್ಕಮಗಳೂರು ತಗೊಂಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಮೈಸೂರು ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ಎಲ್ಲ ಹಳ್ಳಿಗಳಲ್ಲೂ ನಾವು ಈ ಸಿಕಲ್ ಸೆಲ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಗ್ರಾಮ ಪಂಚಾಯಿತಿಯಲ್ಲಿರ್ಬೋದು, ಆದಿವಾಸಿ ಮುಖಂಡರಿರ್ಬೋದು, ಮತ್ತು NGOs ಇರ್ಬೋದು, ಎಲ್ಲರೂ ಸಹ ಕೈ ಜೋಡಿಸಿ ಇವರು ಸಿಕಲ್ ಸೆಲ್ ಅನಿಮಿಯಾನ ಹೋಗಲಾಡಿಸಬೇಕು. ಯಾಕಂದರೆ ಈ ದಿನಗಳಲ್ಲಿ ನಾವು ಯಾಕೆ ಸಿಕಲ್ ಸೆಲ್ ಅನಿಮಿಯಾನ ನಾವು ನಿರ್ಮೂಲನೆ ಮಾಡಬೇಕು ಅಂದರೆ ನಮ್ಮಲ್ಲಿ ಎಕ್ಸಾಮ್ ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ಸರ್ಕಾರದಿಂದ ಆದೇಶ ಬಂತು. ಅದಕ್ಕೆ ಪೆಟ್ರೋಲ್ ಮಾಡಿದ್ರಲ್ಲ IOCL, ಪೆಟ್ರೋಲ್ ಇಂಡಿಯನ್ ಆಯಿಲ್ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಸಹಕಾರ ಮಾಡಿದ್ದಾರೆ. ಹಣಕಾಸಿನ ವ್ಯವಸ್ಥೆ ಮಾಡಿ ಅವರಿಂದ ಈ ಕಾರ್ಯಕ್ರಮ ಎಲ್ಲ ತಾಲೂಕುಗಳಲ್ಲಿ ಹೇಗೆ ನಾವು
ಈ ಕಡೆಯಿಂದ ಹೋಯ್ತು ಅಂದ್ರೆ ನಮ್ಮ ಎಸ್.ಟಿ. ತಾಲೂಕಲ್ಲಿ ಈ ಎಲ್ಲ ಗ್ರಾಮಗಳು ಸೇರ್ಕೊಳ್ಳುತ್ತೆ. ಹಾಗೆ ಹುಣಸೂರಿನ ಒಂದಷ್ಟು ಗ್ರಾಮಗಳು ಸೇರ್ಕೊಳ್ಳುತ್ತೆ. ಪಿರಿಯಾಪಟ್ಟಣದಲ್ಲೂ ಅದೇ ಥರ ಬರುತ್ತೆ. ಎಲ್ಲಿ ನಮ್ಮ ಈ ಬುಡಕಟ್ಟು ಜನಾಂಗದ ಭಾಗದ ನಮ್ಮ ಜನರಿದ್ದಾರೆ ಅವರೆಲ್ಲರಿಗೂ ಈ ವಿಷಯ ತಿಳಿಬೇಕು ಹಾಗೂ ಅವರಿಗೆ ಚಿಕಿತ್ಸೆ ಹಾಕಬೇಕು. ಈ ಒಂದು ಕಾಯಿಲೆಯಿಂದ ಸಮಸ್ಯೆ ಆಗೋದು ನಮ್ಮ ಯಾವುದೇ ಒಂದು ಜಾಗಕ್ಕೆ ಹೋಗ್ಲಿ, ಬುಡಕಟ್ಟು ಜನಾಂಗನೇ ಅಂತಲ್ಲ, ನಾವೊಂದು ಹಳ್ಳಿಗೆ ಹೋದಾಗ ಹಳ್ಳಿಯಲ್ಲಿ ನಾವು ಆರೋಗ್ಯದ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಆರೋಗ್ಯ ಮತ್ತು ವಿದ್ಯಾಭ್ಯಾಸ, ಎಜುಕೇಶನ್, ಆಮೇಲೆ ಸ್ವತಃ ನಮ್ಮಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರ ಬಗ್ಗೆ ನಾವು ಒಂದಷ್ಟು ಮಾತಾಡಲೇಬೇಕಾಗುತ್ತೆ. ಅದನ್ನು ತಿಳಿಸಬೇಕಾಗಿರುತ್ತೆ. ಗೊತ್ತಿರುತ್ತೆ ನಿಮಗೆಲ್ಲ, ಅಂದ್ರೂ ಕೆಲವೊಂದು ವಿಷಯದಲ್ಲಿ ನಾವು ಈ ಥರ ಒಂದು ತಪ್ಪುಗಳು ಮಾಡೋದ್ರಿಂದ ಆಗ್ತಾ ಇರ್ತೀವಿ. ಅದೇ ಹೇಳೋದು ಪೋಕ್ಸೋ ಪ್ರಕರಣ ನಮ್ಮ ಮುಂಚೆ ಇದ್ದಂಥ ಅಧಿಕಾರಿಯಾಗಿದ್ದಾಗ. ಕಾರ್ಯಕ್ರಮದಲ್ಲಿ ಎನ್ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲೇಂದ್ರ, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಸಂಶೋಧಕರಾದ ಡಾಕ್ಟರ್ ಕಲಾವತಿ, ಡಾಕ್ಟರ್ ಮೋಹನ್, ಡಾಕ್ಟರ್ ವೇಣುಕಾಂತ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ರವಿರಾಜ್, ಸಮುದಾಯ ಆರೋಗ್ಯಾಧಿಕಾರಿ ಬಸವರಾಜು, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಸಂಚಾಲಕರಾದ ನಾಗರಾಜು, ಸಿದ್ದರಾಜು, ಹಾಡಿಯ ಜನ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು.